ಓಂ ಅಂತರ್ಯಾಮಿ ತು ಯಜ್ಞಾದೇರ್ವಿಷ್ಣುರಿಜ್ಯಾಜಿನಾಂ ರಮಾ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೆ ಪ್ರತಿಷ್ಠಿತಃ ಪ್ರತಿಮಾವದ್ಧರೇ ರೂಪಂ ತಿರ್ಯಂ ನರಸುರಾದಯಃ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 1265ನೇಯ ಭಾಗ ಇದು. ಇವತ್ತು ನಾವು ನೋಡಬೇಕಾದಂತಹ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 147ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 262ನೇದ್ದು, ವೈಷ್ಣವ ಪಾಠದಲ್ಲಿ 245ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 157ನೇ ಅಧ್ಯಾಯ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಥಾತಃ ಪೂರ್ವಕಥಾನುವಾದಃ. ವಾಯುನಾ ಕಾರ್ತವೀರ್ಯಾರ್ಜುನಂ ಪ್ರತಿ ಯದ್ ಬ್ರಾಹ್ಮಣಾನಾಂ ಮಹತ್ವಂ ಸಂವರ್ಣ್ಯತೆ ಸ್ಮ, ತನ್ಮಧ್ಯೆ ಗತೇ ದಿವಸೆ ಮಹರ್ಷೇಃ ಅತ್ರೇಃ ಚ್ಯವನಸ್ಯ ಚ ಶಕ್ತಿಃ ಸಮವರ್ಣ್ಯತ. ಅಸ್ಮಿನ್ನಪಿ ಅಧ್ಯಾಯೇ ಚ್ಯವನಸ್ಯೈವ ಕಥಾ ಸಂಪ್ರವರ್ತತೆ. ಚ್ಯವನಃ ಅಶ್ವಿನಿ ದೇವಯೋಃ ಸೋಮಸ್ಯ ಆಹುತಿಂ ದಾಪಯಿತುಂ ಇಚ್ಛನ್ ಯಜ್ಞಮೇಕಂ ಇಯಾಜ. ತತ್ರ ಚ ಯಃ ಇಂದ್ರಃ ವಿಘ್ನಂ ಚಕಾರ, ಇಂದ್ರಸ್ಯ ಭುಜಂ ಸವಜ್ರಂ ಅಯಂ ಚ್ಯವನಃ ಸ್ತಂಭಯಾಮಾಸ. ತದನಂತರಮೇವ ಚ ಸರ್ವೇ ದೇವಾಃ ಸವಾಸವಾಃ ಅನಯೋಃ ಅಶ್ವಿನೀಕುಮಾರಯೋಃ ಅಪಿ ಸೋಮಸ್ಯ ಆಹುತಿಂ ಸಮಮನ್ಯಂತ. ಇಯಂ ಚ್ಯವನಸ್ಯ ಕಥಾ. ಪರಂತು ಇಯಂ ಕಥಾ ವೈಷ್ಣವೇ ಪಾಠೆ ನೋಪಲಭ್ಯತೆ ಇತಿ ಗತೇ ದಿವಸೆ ಅಭ್ಯಧಾಯಿ. ಭೀಷ್ಮರು ರಾಜ ಯುಧಿಷ್ಠಿರನಿಗೆ ಅವನ ಸಹೋದರರಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರ ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾರ್ತವೀರ್ಯಾರ್ಜುನ ರಾಜನಿಗೆ ವಾಯು ಹೇಳಿದಂತಹ ಬ್ರಾಹ್ಮಣರ ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ವಾಯು ಹೇಳಿದಂತೆ ಭೀಷ್ಮರು ಕೂಡ ಹೇಳ್ತಾ ಇದ್ದಾರೆ. ಚ್ಯವನದ ಕಥಾ ಮತ್ತೆ ಅತ್ರಿ ಋಷಿಗಳ ಕಥಾ ಕಳೆದ ದಿವಸ ಬಂದಿತ್ತು. ಈಗ ನಾವು ಆ ಚ್ಯವನರದೇ ಕಥೆಯನ್ನ ಮುಂದುವರೆದ ಭಾಗವನ್ನ ನೋಡಬೇಕು. ಚ್ಯವನರಿಗಿಂತ ಶ್ರೇಷ್ಠನಾದ ಕ್ಷತ್ರಿಯ ಯಾರಿದ್ದಾನೆ ಅಂತ ವಾಯು ಪ್ರಶ್ನೆಯನ್ನ ಹಾಕಿದಾಗ ಕಾರ್ತವೀರ್ಯಾರ್ಜುನ ಏನೂ ಉತ್ತರ ಹೇಳಲಿಲ್ಲ. ಪುನಃ ಆ ವಾಯುವೇ ಮತ್ತೆ ಈ ಮುಂದಿನಂತೆ ಮಾತಾಡಲಿಕ್ಕೆ ತೊಡಗಿದೆ. ಚ್ಯವನ ಆ ಮದ ಎಂಬ ರಾಕ್ಷಸನನ್ನ ಸೃಷ್ಟಿಸಿದ್ನಲ್ಲ, ಆಗ ದೇವತೆಗಳೆಲ್ಲ ಮದ ಅನ್ನುವ ರಾಕ್ಷಸನ ಹಿಡಿತಕ್ಕೆ ಸಿಕ್ಕಿಬಿದ್ದಾಗ ಚ್ಯವನರು ಆ ದೇವತೆಗಳ ಅಧಿಕಾರದಲ್ಲಿದ್ದಂತಹ ಭೂಮಂಡಲವನ್ನೆಲ್ಲ ತಾವು ಕಿತ್ಕೊಂಡ್ಬಿಟ್ರು. ಅದೇ ಸಂದರ್ಭದಲ್ಲಿ ಕಪ ಅನ್ನುವ ರಾಕ್ಷಸರ ಒಂದು ಗುಂಪು, ಅವರು ಕೂಡ ದೇವಲೋಕದ ಮೇಲೆ ದಾಳಿ ಮಾಡಿ ಸ್ವರ್ಗ ಅದನ್ನು ಆಕ್ರಮಿಸಿದರು. ದೇವತೆಗಳಿಗೆ ಈ ಕಡೆ ಭೂಲೋಕವೂ ಸ್ವರ್ಗಲೋಕವೂ ಎರಡೂ ಇಲ್ಲದಂತಾಯಿತು. ಅದನ್ನು ಅವರು
ಚತುರ್ಮುಖ ಬ್ರಹ್ಮನ ಎದುರಿಗೆ ಬಂದು ಹೇಳಿಕೊಂಡ್ರು, ನಾವು ಮದ ಅನ್ನುವ ರಾಕ್ಷಸನ ದಾಳಿಗೆ ಸಿಲುಕಿದ್ದೆವು. ಆಗ ಚ್ಯವನರು ನಮ್ಮ ಅಧೀನದಲ್ಲಿದ್ದಂತಹ ಭೂಮಂಡಲವನ್ನೆಲ್ಲ ಅಪಹಾರ ಮಾಡಿದ್ದಾರೆ. ಆಗಲೇ ಕಪರು ಕೂಡ ನಮ್ಮ ಸ್ವರ್ಗವನ್ನು ಅಪಹಾರ ಮಾಡಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು? ಆಗ ಬ್ರಹ್ಮ ಹೇಳಿದ, ನೀವು ಜ್ಞಾನಿಗಳಂತಹ ಬ್ರಾಹ್ಮಣರಿಗೆ ಶರಣ ಹೋಗ್ರಿ, ಅವರು ನಿಮಗೆ ಎರಡೂ ಲೋಕಗಳನ್ನು ಮರಳಿ ಕೊಡಿಸ್ತಾರೆ. ಅದರಂತೆ ಬ್ರಾಹ್ಮಣರ ಬಳಿಗೆ ಬಂದರು ಈ ದೇವತೆಗಳೆಲ್ಲರೂ. ಆಗ ಆ ಬ್ರಾಹ್ಮಣರು ಕೇಳಿದ್ರಂತೆ, ಕಾನ್ ಜಯಾಮಹೆ, ನಾವು ನಿಮಗಾಗಿ ಏನ್ ಮಾಡಬೇಕಾಗಿದೆ? ಇತ್ಯುಕ್ತಾಸ್ತೆ ದ್ವಿಜಾನ್ ಪ್ರಾಹು ಜಯೇತೆ ಕಪಾನಿತೆ. ಕಪ ಅನ್ನುವ ರಾಕ್ಷಸರೇನಿದ್ದಾರೆ, ರಾಕ್ಷಸರ ಗುಂಪು, ಅವರನ್ನ ನೀವು ಈಗ ಮೊದಲು ಗೆಲ್ಲಬೇಕು. ಅದು ನೀವು ನಾವು ಮಾಡಿಕೊಡಬೇಕಾದಂತಹ ಒಂದು ಸಹಾಯ. ಭೂಗತಾನ್ ಹಿ ವಿಜೇತಾರಃ ವಯಮಿತ್ಯೇವ ಪಾರ್ಥಿವ. ಆಯ್ತು, ಕಪರನ್ನ ಭೂಮಿಗೆ ಸೆಳೆದು ತಂದು ಇಲ್ಲಿ ಅವರನ್ನು ನಾವು ಪರಾಜಿತರನ್ನಾಗಿ ಮಾಡ್ತೇವೆ ಅಂತ ಹೇಳಿ ಬ್ರಾಹ್ಮಣರು ಆ ಕಪರನ್ನ ನಾಶಗೊಳಿಸುವಂತಹ ಒಂದು ಕ್ರಿಯೆಯನ್ನ ಪ್ರಾರಂಭಿಸಿದರು. ಭೂಗತಾನ್ ಹಿ ವಿಜೇತಾರಃ ವಯಂ ಅಂತ ಹೀಗಿದೆ ನೋಡಿ. ಅಲ್ಲಿ ದೇವತೆಗಳು ಬ್ರಾಹ್ಮಣರನ್ನು ಏನು ಕೇಳಿದರು ಮತ್ತೆ ಆ ಬ್ರಾಹ್ಮಣರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಒಬ್ಬೊಬ್ಬರು ಒಂದೊಂಥರ ವ್ಯಾಖ್ಯಾನ ಮಾಡ್ತಾರೆ. ಬ್ರಾಹ್ಮಣರು ದೇವತೆಗಳನ್ನು ಕೇಳಿದ್ರು, ನಾವು ಯಾರನ್ನು ಗೆಲ್ಲಬೇಕು ನಿಮಗಾಗಿ? ಜಯೇತ ಇಹ ಕಪಾನ್, ಕಪ ಅನ್ನುವ ರಾಕ್ಷಸರ ಗುಂಪನ್ನು ನೀವು ಗೆಲ್ಲಬೇಕು ಅಂತ ದೇವತೆಗಳು ಕೇಳಿಕೊಂಡ್ರು. ಅದಕ್ಕೆ ಭೂಗತಾನ್ ಹಿ ವಿಜೇತಾರಃ ವಯಮಿತ್ಯೇವ ಪಾರ್ಥಿವ. ಬ್ರಾಹ್ಮಣರು ಉತ್ತರ ಏನು ಹೇಳಿದ್ರು ಮುಂದೆ? ಭೂಗತಾನ್ ಹಿ ವಿಜೇತಾರಃ, ನಾವು ಬ್ರಾಹ್ಮಣರು, ವಯಂ ಅಂದ್ರೆ ನಾವು ಬ್ರಾಹ್ಮಣರು, ಭೂಗತಾನ್ ಹಿ ವಿಜೇತಾರಃ, ಆ ಕಪರನ್ನ ಭೂಮಂಡಲಕ್ಕೆ ಸೆಳೆದು ತಂದು ಇಲ್ಲಿ ಅವರನ್ನ ಪರಾಜಿತರನ್ನಾಗಿ ಮಾಡ್ತೇವೆ. ಇದು ಒಂದು ವ್ಯಾಖ್ಯಾನ. ಇನ್ನೊಂದು ಕಡೆ ದೇವತೆಗಳು ಹೀಗೆ ಹೇಳಿದರು ಆ ಬ್ರಾಹ್ಮಣರಿಗೆ, ನೀವು ಕಪರನ್ನ ಗೆಲ್ಲಿರಿ, ಕಪರು ನಮ್ಮ ಸ್ವರ್ಗವನ್ನು ಅಪಹರಿಸಿದ್ದಾರೆ, ಅವರನ್ನು ನೀವು ಗೆಲ್ಲಿರಿ, ಭೂಮಿಯಲ್ಲಿರುವಂಥವರನ್ನ ನಾವು ಗೆಲ್ಲುತ್ತೇವೆ ಅಂತ ದೇವತೆಗಳು ಹೇಳಿದರು. ವಯಂ ಅಂದ್ರೆ ನಾವು ದೇವತೆಗಳು ಅಂತ ಅರ್ಥ ಆಗ್ತದೆ ಈ ಒಂದು ಅನುವಾದದಲ್ಲಿ. ಮೊದಲು ಪ್ರಸ್ತಾಪಿಸಿದಂತಹ ಅನುವಾದದಲ್ಲಿ ವಯಂ ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಆ ಬ್ರಾಹ್ಮಣರು ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಮತ್ತೆ ದೇವತೆಗಳು ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅಂತನ್ನುವುದು ಒಂದು ಗೊಂದಲಕ್ಕೆ ಕಾರಣ ಆಗ್ತದೆ. ಅಲ್ಲಿ ನಡೆದಿರುವಂತಹ ಸಂಭಾಷಣ ಅದು ಯಾರು ಯಾರಿಗೆ ಯಾವ ಮಾತನ್ನು ಹೇಳಿದ್ದು ಅನ್ನುವುದೆಲ್ಲ ಗೊಂದಲಕ್ಕೆ ಕಾರಣ ಆಗ್ತದೆ. ಸ್ವಲ್ಪ ಅದನ್ನ ಹೀಗೆ ನಾವು ವಿಮರ್ಶಿಸಬೇಕಾಗ್ತದೆ. ಇಲ್ಲಿ ಇರುವ ಮೂಲ ಶ್ಲೋಕಗಳೇ ಒಂದೊಂದು ಕಡೆ ಒಂದೊಂದು ರೀತಿಯಾಗಿವೆ. ವೈಷ್ಣವ ಪಾಠದಲ್ಲಿ ಭೂಗತಾನ್ ಹಿ ವಿಜೇತಾರಃ ವಯಮಿತ್ಯೇವ ಪಾರ್ಥಿವ ಅಂತಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಭೂಗತಾನ್ ಹಿ ವಿಜೇತಾರಃ ವಯಮಿತ್ಯಬ್ರುವನ್ ದ್ವಿಜಾಹ, ವಯಮಿತ್ಯ ಅಬ್ರುವನ್ ದ್ವಿಜಾಹ ಅಂತ ಕೊನೆಗಿದೆ ಅಲ್ಲಿ. ವೈಷ್ಣವ ಪಾಠದಲ್ಲಿ ವಯಮಿತ್ಯೇವ ಪಾರ್ಥಿವ ಅಂತಿದೆ. ಮತ್ತೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ವಯಮಿತ್ಯಬ್ರುವನ್ ದ್ವಿಜಾಹ ಅಂತಾನೆ ಪಾಠ ಇದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ವಯಮಿತ್ಯಬ್ರುವನ್ ದ್ವಿಜಾಹ ಅಂತಾನೆ ಇದೆ. ದ್ವಿಜಾಹ ಅಂತ ಈ ಮೂರು ಕಡೆನೂ ಕೂಡ ಕಂಡು ಬರ್ತದೆ. ವಯಮಿತ್ಯೇವ ಪಾರ್ಥಿವ ಅಂತ ಮಾತ್ರ ಇದೊಂದು ವ್ಯತ್ಯಾಸ ವೈಷ್ಣವ ಪಾಠದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಏನು ಯಾರಿಗೆ ಹೇಳಿದ್ದು? ಇದೇನು ದೊಡ್ಡ ತತ್ವ ರಹಸ್ಯ ಅಲ್ಲದೆ ಇದ್ರೂ ಒಂದು ಪಾಠದ ಸಂಶೋಧನೆ ದೃಷ್ಟಿಯಿಂದ ಆಲೋಚನೆ ಮಾಡಬೇಕಾದ ಸಂಗತಿ ಅಷ್ಟೇ. ಪಾರ್ಥಿವ ಅಂತಿದೆಯಲ್ಲ ವೈಷ್ಣವ ಪಾಠದಲ್ಲಿ, ಪಾರ್ಥಿವ ಅಂದ್ರೆ ರಾಜನೇ ಅಂತ ಆ ಕಥೆಯನ್ನ ಹೇಳ್ತಾ ಇರುವವರು ವೈಶಂಪಾಯನರು ಜನಮೇಜಯನಿಗೆ
ಇತ್ಯಾದಿಗಳನ್ನು ಕಥೆಗಳನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ಪಾರ್ಥಿವ ಅಂತ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದಷ್ಟೇ ಅದು. ಆದರೂ ಆ ಪಾರ್ಥಿವ ಅನ್ನೋ ಪಾಠಕ್ಕಿಂತ ಈ ವಯಮಿತ್ಯಬ್ರುವನ್ ದ್ವಿಜಾಹ ಅನ್ನೋ ಪಾಠವೇ ಹೆಚ್ಚು ಸಮಂಜಸ ಆಗ್ತದೆ. ಯಾಕಂದ್ರೆ ಮೂಲತಃ ಇದನ್ನ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಕಥೆಯ ಒಳಗೆ ಮತ್ತೊಂದು ಕಥೆ ಇದೆ. ಇದನ್ನ ವಾಯು ಕಾರ್ತಿವೀರ್ಯಾರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದನ್ನ ಭೀಷ್ಮರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಅದನ್ನ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಇಲ್ಲಿ ಪಾರ್ಥಿವ ಅನ್ನುವ ಶಬ್ದ ಕಾರ್ತಿವೀರ್ಯಾರ್ಜುನನಿಗೂ ಹೊಂದಬಹುದು, ಯುಧಿಷ್ಠಿರನಿಗೂ ಹೊಂದಬಹುದು, ಜನಮೇಜಯನಿಗೂ ಹೊಂದಬಹುದು. ಅದೇನೇ ಇರಲಿ, ಆದ್ರೂ ದ್ವಿಜಾಹ ಅಂತಿದ್ರೆ ಅದು ಹೆಚ್ಚು ಸುಲಲಿತ ಆಗ್ತದೆ. ಯಾಕೆ ಹಾಗೆ ಅಂದ್ರೆ ವಾಕ್ಯವನ್ನು ಗಮನಿಸೋಣ. ತೇ ಯಯುಹು ಶರಣಂ ವಿಪ್ರಾಹ ತಂ ತಂ ಊಚುಹು ಕಾನ್ ಜಯಾಮಹೆ. ಬ್ರಾಹ್ಮಣರ ಬಳಿಗೆ ಅವರು ಶರಣ ಹೋದ್ರಲ್ಲ, ಶರಣ ಹೋದಾಗ ಆ ಬ್ರಾಹ್ಮಣರು ಈ ಮುಂದಿನಂತೆ ಪ್ರಶ್ನಿಸಿದರು. ತೇ ಕಾನ್ ಜಯಾಮಹೆ, ಊಚುಸ್ತೆ ಕಾನ್ ಜಯಾಮಹೆ. ಅಲ್ಲಿ ತೇ ಆ ಬ್ರಾಹ್ಮಣರು ಕಾನ್ ಜಯಾಮಹೆ, ಯಾರನ್ನ ಗೆಲ್ಲಬೇಕು ನಾವು, ನಿಮಗಾಗಿ ನಾವು ಯಾರನ್ನ ಸೋಲಿಸಬೇಕಾಗಿದೆ ಅದನ್ನು ಹೇಳಿ ಅಂತ ಕೇಳಿದರು. ಇತ್ಯುಕ್ತಾಹ, ಹೀಗೆ ಹೇಳಲ್ಪಟ್ಟ ಆ ದೇವತೆಗಳು ದ್ವಿಜಾನ್ ಬ್ರಾಹ್ಮಣರನ್ನು ಪ್ರಾಹುಹು ಉತ್ತರಿಸಿದರು, ಬ್ರಾಹ್ಮಣರಿಗೆ ಉತ್ತರಿಸಿದರು. ಜಯೇತೇಹ ಕಪಾನಿತಿ, ಕಪ ಅನ್ನುವ ದೈತ್ಯರನ್ನ ನೀವು ಗೆಲ್ಲಿರಿ ಎಂದು, ಇತಿ ಅಂದ್ರೆ ಎಂದು ಅಂತ ಅರ್ಥ. ಅಲ್ಲಿಗೆ ಆ ದೇವತೆಗಳು ಹೇಳಿದ ಮಾತು ಮುಗಿಯಿತು. ಇತಿ ಹೀಗೆಂದು ದೇವಾಹ ದೇವತೆಗಳು ದ್ವಿಜಾನ್ ಪ್ರಾಹುಹು ಬ್ರಾಹ್ಮಣರಿಗೆ ಉತ್ತರಿಸಿದರು. ಇತಿ ಅಂತ ಬಂದ್ಮೇಲೆ ಆ ಮಾತು ಅಲ್ಲಿಗೆ ಮುಗಿಯುತ್ತದೆ. ಭೂಗತಾನ್ ಹಿ ವಿಜೇತಾರ್ಹ ವಯಮಿತ್ಯೇವ ಪಾರ್ಥಿವ ಅಂತ ಮುಂದೇನಿದೆಯಲ್ಲ, ಇಲ್ಲಿ ಪಾರ್ಥಿವ ಅಂತ ನಾವು ಪಾಠ ಇಟ್ಕೊಂಡ್ರೆ ಅದು ಹಿಂದಿಂದಕ್ಕೆ ಹೊಂದುವುದಿಲ್ಲ. ಯಾಕೆ ಅಂದ್ರೆ ಬ್ರಾಹ್ಮಣರನ್ನ ಆ ದೇವತೆಗಳು ಏನು ಹೇಳಿದ್ರಲ್ಲ, ಕಪರನ್ನ ಗೆಲ್ಲಿರಿ ನೀವು ಅಂತ. ಅದಾದ್ಮೇಲೆ ಆ ದ್ವಿಜರು ಆಯ್ತು ಹಾಗಾದ್ರೆ ಆ ಕಪರನ್ನ ಭೂಲೋಕಕ್ಕೆ ನಾವು ಸೆಳೆ ತಂದು ಅವ್ರನ್ನ ಸೋಲಿಸ್ತೇವೆ ಅಂತ ಅಭಿಪ್ರಾಯಪಟ್ರು. ಹೀಗಿರುವುದರಿಂದ ವಯಮಿತ್ಯಬ್ರುವನ್ ದ್ವಿಜಾಹ, ಬ್ರಾಹ್ಮಣರು ಹೀಗೆ ಮಾರು ಉತ್ತರ ಕೊಟ್ರು, ಇನ್ನೊಂದು ಉತ್ತರ ಕೊಟ್ರು ಅಂತ ದ್ವಿಜಾಹ ಅಂತಿರುವುದು ಒಳ್ಳೆಯದು. ಪಾರ್ಥಿವ ಅಂತೇನು ವೈಷ್ಣವ ಪಾಠದಲ್ಲಿದೆ ಅಷ್ಟು ಸಮಂಜಸ ಅಲ್ಲ ಅದು. ಮತ್ತೆ ಅಲ್ಲಿ ಇತಿ ಅಂತ ಬಂದ ಮೇಲೆ, ಒಂದ್ ಕಡೆ ಇತಿ ಅಂತ ಬಂದ ಮೇಲೆ ಮತ್ತೆ ಅದನ್ನ ಆ ದೇವತೆಗಳ ಮಾತನ್ನೇ ಮುಂದುವರಿಸುವಂತಹ ಅನುವಾದ, ವೈಷ್ಣವ ಪಾಠದಲ್ಲಿರುವಂತಹ ಅನುವಾದವೂ ಅಷ್ಟು ಸರಿಯಾಗೋದಿಲ್ಲ. ಅಲ್ಲೇನು ಅನುವಾದ ಇದೆ? ದೇವತೆಗಳು ದ್ವಿಜರನ್ನು ಕುರಿತು ನೀವು ಕಪರನ್ನು ಜಯಿಸಿರಿ, ಭೂಮಿಯಲ್ಲಿರುವವರನ್ನ ನಾವು ಜಯಿಸ್ತೇವೆ. ನಾವು ಅಂದ್ರೆ ದೇವತೆಗಳು ಅಂತ ಅರ್ಥ ಆಗ್ತದೆ. ಭೂಗತಾನ್ ಹಿ ವಿಜೇತಾರಹ ವಯಂ, ವಯಂ ನಾವು ದೇವತೆಗಳು, ಭೂಗತಾನ್ ಭೂಲೋಕದಲ್ಲಿರುವ ದೇವತೆಗಳನ್ನ ಭೂಲೋಕದಲ್ಲಿರುವಂತಹವರನ್ನ ವಿರೋಧಿಗಳನ್ನ ಗೆಲ್ಲುತ್ತೇವೆ ಅಂತ ಹೀಗೆ ಹೇಳಿದರು. ಈ ಅನುವಾದ ಅಲ್ಲಿ ಯಾಕೆ ಸರಿಯಾಗುವುದಿಲ್ಲ, ಮತ್ತೆ ಪಾರ್ಥಿವನ ಪಾಠ ಯಾಕೆ ಸರಿಯಾಗುವುದಿಲ್ಲ ಅಂದ್ರೆ ಇತಿ ಅಂತ ಆ ಎರಡನೇ ಸಾಲಿನಲ್ಲಿ, ಈ 6ನೇ ಶ್ಲೋಕದ 2ನೇ ಸಾಲಿನಲ್ಲಿ ಇತಿ ಅಂತ ಬಂದಿದೆ. ಇತಿ ಎಂಬ ಮಾತಿನಿಂದ ದೇವತೆಗಳು ಏನು ಹೇಳಿದ್ರು ಅನ್ನುವುದು ಅಲ್ಲಿಗೆ ಮುಗಿದು ಹೋಗಿದೆ. ಮುಂದೆ ಬರುವಂತಹ ಮಾತು ಆ ಬ್ರಾಹ್ಮಣರದಾಗಿರ್ಬೇಕು. ದೇವತೆಗಳ ಮಾತೆ ಅಲ್ಲಿ ಮುಂದುವರೆದಿದೆ. ಭೂಗತಾನ್ ಹಿ ವಿಜೇತಾರಹ ವಯಂ ಅಂದ್ರೆ ನಾವು ದೇವತೆಗಳು ಅಂತ ಅರ್ಥ ಮಾಡುವುದು ಆ ಇತಿ ಎಂಬ ಶಬ್ದ, ನಡುವಿರುವಂತಹ ಇತಿ ಎಂಬ ಶಬ್ದಕ್ಕೆ ವಿರೋಧಿ ಆಗ್ತದೆ. ಆದ್ರಿಂದ ಈ ಅನುವಾದ ಅಷ್ಟು ಸಮಂಜಸ ಆಗೋದಿಲ್ಲ. ಕಪ ಅನ್ನುವ ರಾಕ್ಷಸರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಅವರನ್ನ ನೀವು ಗೆಲ್ಲಬೇಕು ಅಂತ ದೇವತೆಗಳು ಕೇಳಿಕೊಂಡಾಗ ಆ ಕಪರನ್ನ ನಾವು ಭೂಲೋಕಕ್ಕೆ ಸೆಳೆ ತಂದು ಅವರನ್ನು ಸೋಲಿಸ್ತೇವೆ ಅಂತ ಬ್ರಾಹ್ಮಣರು ಹೇಳಿದರು ಅನ್ನುವ ಈ ಸಂಭಾಷಣೆ, ಪರಸ್ಪರ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಇವೆಲ್ಲವೂ ಕೂಡ ಹೊಂದುತ್ತವೆ. ಇನ್ನೊಂದು, ಈ ದೇವತೆಗಳಿಗೆ ಆಗಿರುವ ಸಮಸ್ಯೆಗಳೆರಡು. ಸ್ವರ್ಗಲೋಕವನ್ನು ಗೆದ್ದವರು ಕಪರೆಂಬ ದೇವತೆಗಳು, ಕಪರೆಂಬ ದೈತ್ಯರು. ಮತ್ತೆ ಭೂಲೋಕವನ್ನ ದೇವತೆಗಳ ಮೂಲಕ ದೇವತೆಗಳಿಂದ ಕಿತ್ಕೊಂಡವರು ಚವನರು. ಆ ಚವನರನ್ನ ಸೋಲಿಸುವ ಪ್ರಶ್ನೆ ಅಲ್ಲಿ ಇದ್ದಿದ್ದಿಲ್ಲ. ಇದ್ದ ಪ್ರಶ್ನೆ
ಈ ಕಪರೆಂಬ ದೈತ್ಯರನ್ನು ಸೋಲಿಸುವುದು ಮಾತ್ರ. ಅವರು ದೈತ್ಯರಾದ್ರಿಂದ ಅವರನ್ನು ಸೋಲಿಸಬೇಕಾದ್ದು ದೇವತೆಗಳ ಕರ್ತವ್ಯ. ಚ್ಯವನ ಮೂಲತಃ ದೇವಪಕ್ಷಿಯೇನೆ, ಭಗವದ್ಭಕ್ತನೇ ಆದ್ದರಿಂದ ಆತನನ್ನು ಸೋಲಿಸುವ ಪ್ರಶ್ನವೇ ಇಲ್ಲ. ಆದ್ರಿಂದ ಭೂಮಿಯಲ್ಲಿರುವವರನ್ನು ನಾವು ಜಯಿಸುವೆವು ಎಂದು ಹೇಳಿದರು. ಅಂದ್ರೆ ನಾವು ಅಂದ್ರೆ ದೇವತೆಗಳು ಅಂತ ಹೀಗೆ ಇಟ್ಕೊಂಡ್ರೆ ಅವರು ಭೂಮಿಯಲ್ಲಿರುವಂಥ ಯಾರು ಅಂತ ಪ್ರಶ್ನೆ ಬರ್ತದೆ. ಭೂಮಿಯಲ್ಲಿರುವವರು ಯಾರು ಅಂತೇನು ಹೇಳಲಿಲ್ಲಲ್ಲ, ಆ ಅನುವಾದದಲ್ಲಿ ಸರಿಯಾಗಿ ಅದಕ್ಕೆ ಉತ್ತರ ಬರಲಿಲ್ಲ. ಹಾಗಿರುವುದರಿಂದ ಭೂಮಿಯಲ್ಲಿರುವಂತಹ ಚ್ಯವನರನ್ನು ನಾವು ಗೆಲ್ತೇವೆ ಅಂತ ಹೇಳ್ತಾರ ದೇವತೆಗಳು. ಅದು ದೇವತೆಗಳ ಮನೋಭಾವದ ದೃಷ್ಟಿಯಿಂದ ಹೊಂದುವಂಥ ಮಾತಲ್ಲ. ಮತ್ತು ಚ್ಯವನರನ್ನು ಬಿಟ್ರೆ ಭೂಲೋಕವನ್ನ ದೇವತೆಗಳಿಂದ ಕಿತ್ಕೊಂಡವರು ಮತ್ತಾರೂ ಇಲ್ಲ. ಕಪರು ಕಿತ್ಕೊಂಡದ್ದು ಸ್ವರ್ಗಲೋಕವನ್ನು. ಅದರಿಂದ ಒಟ್ಟಾರೆ ಆ ಅನುವಾದ ಅಷ್ಟು ಸಮಂಜಸ ಆಗುವುದಿಲ್ಲ. ಕಪರನ್ನ ಸೋಲಿಸಬೇಕಾದದ್ದು ಮಾತ್ರ ದೇವತೆಗಳ ಕಾರ್ಯವಾಗಿತ್ತು. ಆಗ ಅವರು ಬ್ರಾಹ್ಮಣರನ್ನು ಕೇಳಿದರು. ಬ್ರಾಹ್ಮಣರ ಒಂದು ಗುಂಪಿಗೆ ಬಂದು ಕೇಳಿದರು, ಆ ಕಪರನ್ನ ನಾವು ಭೂಲೋಕಕ್ಕೆ ಸೆಳೆದು ತಂದು ಸೋಲಿಸ್ತೇವೆ ಅಂತ ಬ್ರಾಹ್ಮಣರು ಉತ್ತರಿಸಿದರು. ಒಂದು ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿದರು ಅಂತ ಇಟ್ಕೊಳ್ಳುವುದು ಒಳ್ಳೆಯದು. ಇದು ಕಪರಿಗೆ, ಕಪ ಎಂಬ ರಾಕ್ಷಸರ ಗುಂಪಿಗೆ ಗೊತ್ತಾಯಿತು. ಧನಿ ಎಂಬ ಹೆಸರಿನ ಒಬ್ಬ ದೂತ, ತಮ್ಮ ದೂತನನ್ನ ಬ್ರಾಹ್ಮಣರ ಬಳಿಗೆ ಕಳಿಸಿಕೊಟ್ರು ಅವರು. ಆ ದೂತ ಬಂದು ಬ್ರಾಹ್ಮಣರಿಗೆ ಹೇಳಿದ, ಭವದ್ಭಿಸ್ ಸದೃಶಾಹ ಸರ್ವೇ ಕಪಾಹ ಕಿಮಿಹ ವರ್ತತೆ. ಈ ಕಪ ಅನ್ನುವ ದೈತ್ಯರೇನಿದ್ದಾರಲ್ಲ ಅವರೆಲ್ಲ ನಿಮ್ಮಂತೆ ಇದ್ದಾರೆ ಬ್ರಾಹ್ಮಣರೇ. ನೀವು ಧರ್ಮಾಚರಣಶೀಲರು, ಅದರಂತೆ ಕಪರೂ ಕೂಡ ಧರ್ಮಾಚರಣಶೀಲರೇ. ನೀವೀಗ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಅವರೆಲ್ಲ ವೇದಜ್ಞರು, ನೀವು ವೇದಜ್ಞರು, ಅವರು ಪ್ರಾಜ್ಞರು, ಯಾಗ ಮಾಡುವವರು, ಸತ್ಯವೃತರು, ಋಷಿಗಳಂತೆ ಬದುಕುವಂಥವರು. ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮೀದೇವಿ ಅವರಲ್ಲಿ ಯಾವಾಗಲೂ ಇದ್ದಾಳೆ. ಮತ್ತೆ ಋತು ಸಮಯವಲ್ಲದೆ ಬೇರೆ ಯಾವ ಸಂದರ್ಭದಲ್ಲಿಯೂ ಪತ್ನಿ ಸಂಘ ಮಾಡುವವರಲ್ಲ. ನಿವೃತ್ತಾಹ ಮಾಂಸ ಭಕ್ಷಣೆ, ನಿಷ್ಕಾರಣವಾಗಿ ಮಾಂಸ ತಿನ್ನುವವರಲ್ಲ. ಯಜ್ಞದ ಹೊರತಾಗಿ ಅಗ್ನಿಯ ಆರಾಧನೆ ಮಾಡ್ತಾರೆ, ಗುರುಜನದ ಸೇವಾ ಮಾಡ್ತಾರೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಂಥವ್ರು, ಮಕ್ಕಳಿಗೆ ಮೊದಲಾದವರಿಗೆ ತಮ್ಮ ಸಂಪತ್ತನ್ನು ಹಂಚಿಕೊಡ್ತಾರೆ, ಗುರು ಹಿರಿಯರನ್ನ ವಿನಯದಿಂದ ಸೇವಿಸ್ತಾರೆ. ಯಾವತ್ತೂ ಕೂಡ ರಜಸ್ವಲೆಯಾದ ಸ್ತ್ರೀ ಜೊತೆಗೆ ಸಮಾಗಮ ಮಾಡುವಂಥವರಲ್ಲ. ಅಭುಕ್ತವತ್ಸು ನಾಶ್ನಂತಿ ಗರ್ಭಿಣಿ ವೃದ್ಧ ಕಾದಿಶು. ಗರ್ಭಿಣಿಯರು, ವೃದ್ಧರು ಮೊದಲಾದವರು ಇನ್ನೂ ಊಟ ಮಾಡದೇ ಇದ್ದಾಗ ಇವರು ಊಟ ಮಾಡೋದಿಲ್ಲ. ಮತ್ತು ದಿವಾಚೇವ ನಶೇರತೆ, ಹಗಲು ನಿದ್ರೆ ಮಾಡುವವರಲ್ಲ. ಹೀಗೆ ಕಪರು ಸದ್ಗುಣ ಸಂಪನ್ನರು. ಅವರನ್ನ ನೀವ್ಯಾಕೆ ನಾಶಪಡಿಸುವ ಕಾರ್ಯಕ್ಕೆ ತೊಡಗಿದ್ದೀರಿ? ಆಗ ಬ್ರಾಹ್ಮಣರು ಹೇಳಿದರು, ನಾವು ಆ ಕಪರನ್ನು ಇವತ್ತು ಗೆಲ್ಲಬೇಕಾಗಿದೆ. ಏ ದೇವಾಸ್ತೆ ವಯಂ ಸ್ಮೃತಾಹ. ದೇವತೆಗಳು ಅಂತ ನೀವು ಈ ಜಗತ್ತಿನಲ್ಲಿ ಏನಾದರೂ ಕೇಳಿದ್ದರೆ ಆ ದೇವತೆಗಳು ಅಂದ್ರೆ ನಾವೇ, ಭೂಲೋಕದ ದೇವತೆಗಳು ನಾವು ಅಂತ ಬ್ರಾಹ್ಮಣರು ಹೇಳಿದಂತೆ ಕಾಣಿಸ್ತದೆ. ನಾವು ದೇವತೆಗಳಾದ್ರಿಂದ ಕಪರನ್ನು ನಾಶಪಡಿಸುವುದು ನಮ್ಮ ಕಾರ್ಯ. ಹೀಗಾದಾಗ ಆ ಧನಿ ಎಂಬ ದೂತ ಕಪರ ಬಳಿಗೆ ಬಂದು, ಬ್ರಾಹ್ಮಣರು ನಿಮ್ಮ ನಾಶಕ್ಕೆ ಪಣ ತೊಟ್ಟಿದ್ದಾರೆ ಅಂತ ನಡೆದ ಸಂಗತಿಯನ್ನು ಹೇಳಿದ. ಆಗ ಕಪರು ಶಸ್ತ್ರಾಸ್ತ್ರ ಹಿಡಿದು ಬ್ರಾಹ್ಮಣರನ್ನ ನಾಶಪಡಿಸಲಿಕ್ಕಾಗಿ ದಂಡೆತ್ತಿ ಬಂದರು. ಆಗ ಈ ಬ್ರಾಹ್ಮಣರು ಕೂಡ ತಾವು ಯುದ್ಧಕ್ಕೆ ತಯಾರಾದರು. ತಮ್ಮಲ್ಲಿದ್ದಂಥ ಅಗ್ನಿಯನ್ನೇ ಆ ದೈತ್ಯರ ಮೇಲೆ ಪ್ರಯೋಗಿಸಿದರು. ಆ ಅಗ್ನಿಗಳು, ಬ್ರಾಹ್ಮಣರು ಪ್ರಯೋಗ ಮಾಡಿದಂಥ ಅಗ್ನಿಗಳು, ಅಗ್ನಿಯ ಬೇರೆ ಬೇರೆ ರೂಪಗಳು, ಅವೆಲ್ಲ ಕಪರನ್ನ ನಾಶ ಮಾಡಿದವು. ಹೀಗೆ ಆ ಕಪರೆಂಬ ದಾನವರನ್ನ ನಾಶ ಮಾಡಿದಂಥ ಕಾರ್ಯ ಇದು. ಇದು ಬ್ರಾಹ್ಮಣರ ಪರಾಕ್ರಮ. ಮುಂದೆ ದೇವತೆಗಳು 3 ಲೋಕದಲ್ಲಿಯೂ ಕೂಡ ಸನ್ಮಾನಿತರಾದರು. ತಮ್ಮ ಅಮರತ್ವ, ತಮ್ಮ ವೈಭವ ಇತ್ಯಾದಿಗಳನ್ನೆಲ್ಲ ಪಡ್ಕೊಂಡ್ರು. ನಾರದರು ಈ ಕಥೆಯನ್ನ
ಕಪರೆಂಬ ದೈತ್ಯರನ್ನ ಬ್ರಾಹ್ಮಣರು ನಾಶಪಡಿಸಿದ್ದನ್ನ ದೇವತೆಗಳಿಗೆ ಬಂದು ತಿಳಿಸಿದ್ರು ಅಂತ ಕೆಲವು ಪಾಠಗಳಲ್ಲಿ ಕಾಣ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಅದೇನೇ ಇರಲಿ, ಅಂತೂ ದೇವತೆಗಳು ತಮ್ಮ ವೈಭವವನ್ನು ಮರಳಿ ಪಡ್ಕೊಂಡ್ರು. ಇಷ್ಟೆಲ್ಲ ವಾಯುದೇವ ಕಥೆ ಹೇಳಿದ್ಮೇಲೆ ಕಾರ್ತವೀರ್ಯಾರ್ಜುನ ಹೇಳಿದ, ನಾನು ಬ್ರಾಹ್ಮಣರಿಗೆ ಇನ್ನು ಮುಂದೆಂದೂ ಕೂಡ ವಿರೋಧ ಮಾಡುವವನಲ್ಲ, ಅವರ ಹಿತಕ್ಕಾಗಿ ಜೀವಿಸ್ತೇನೆ, ನಿತ್ಯ ಜ್ಞಾನಿಗಳಾದಂತಹ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಭಗವಂತನಾದ ದತ್ತಾತ್ರೇಯನ ಅನುಗ್ರಹದಿಂದ ನನಗೆ ಇಂತಹ ಧಾರ್ಮಿಕ ಬುದ್ಧಿ, ಕೀರ್ತಿ, ಧಾರ್ಮಿಕ ಕ್ರಿಯೆಗಳಲ್ಲಿ ಆಸಕ್ತಿ ಇದೆಲ್ಲ ಬಂದಿದೆ. ನಾನು ಹಾಗೆ ಮುಂದುವರಿಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನೀನು ನನಗೆ ಈ ಬ್ರಾಹ್ಮಣರ ಮಹತ್ವದ ಕುರಿತಾಗಿ ವರ್ಣನೆ ಮಾಡಿದ್ದೆ. ವಾಯು ಹೇಳಿದ, ನಿನಗೆ ಆ ಸದ್ಬುದ್ಧಿ ಮುಂದುವರಿಯಲಿ. ಬ್ರಾಹ್ಮಣಾನ್ ಕ್ಷತ್ರಧರ್ಮೇಣ ಪಾಲಯಸ್ವ, ನಿನ್ನ ಧರ್ಮದಲ್ಲಿ ಆಸಕ್ತನಾಗಿರು, ಜ್ಞಾನಿಗಳನ್ನು ಗೌರವಿಸು, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೋ. ನಿನಗೆ ಮುಂದೆ ಈ ಭೃಗುಭ್ಯಸ್ಥೆ ಭಯಂ ಘೋರಂ ತತ್ವ ಕಾಲಾದ್ ಭವಿಷ್ಯತೆ, ಭೃಗುವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣರಿಂದ ನಿನಗೆ ಒಂದು ದೊಡ್ಡ ಆಪತ್ತು ಕಾದಿದೆ ಮುಂದೆ ಅಂತ ಸೂಚನೆ ಕೊಟ್ಟರು. ಭೃಗುವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣನೇ ಜಮದಗ್ನಿ ಮತ್ತು ಪರಶುರಾಮ. ಅವನಿಂದ ಈ ಕಾರ್ತವೀರ್ಯಾರ್ಜುನ ಹತ್ಯೆ ಆಗಿದ್ದು ನಮಗೆ ಗೊತ್ತಿದೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತಿ ಕಾಣ್ತದೆ. ಈ ಅಧ್ಯಾಯದ ಸಮಾಪ್ತಿ ಆದ ಮೇಲೆ ನಾವು ಗಮನಿಸಬೇಕಾದಂತಹ ಇನ್ನೊಂದು ಅಂಶ, ಅಧ್ಯಾಯದ ಆರಂಭದಲ್ಲಿ ಏನಾಗಿತ್ತು, ವೈಷ್ಣವ ಪಾಠದಲ್ಲಿ ಆ ಒಂದು ಸಂಪಾದನೆಯ ದೋಷ ಏನಾಗಿದೆ ಅಂತ ಅನ್ನೋದನ್ನು ನೋಡ್ಬೇಕು ನಾವು. ವೈಷ್ಣವ ಪಾಠದ ಆರಂಭದಲ್ಲಿ ಈ ಮದ ಎಂಬ ರಾಕ್ಷಸನ ಕೈಗೆ ದೇವತೆಗಳು ಸಿಕ್ಕಿ ಬಿದ್ದಿದ್ದರ ವರ್ಣನೆ ಇದೆ. ಅದು ಉಳಿದ ಎಲ್ಲ ಪಾಠಗಳಲ್ಲೂ ಇದೆ. ಆದರೆ ಮದ ಎಂಬ ರಾಕ್ಷಸನ ಕೈಗೆ ಈ ದೇವತೆಗಳು ಯಾಕೆ ಸಿಕ್ಕಿ ಬಿದ್ರು ಅಂತ ಅನ್ನೋದು ವೈಷ್ಣವ ಪಾಠದಲ್ಲಿ ಕಾಣಿಸೋದಿಲ್ಲ. ಮದಸ್ಯ ಹಾಸ್ಯಂ ಅನುಪ್ರಾಪ್ತಾಹ ಯಥಾ ಸೇಂದ್ರಾಹ ದಿವೌಕಸಃ ಅಂತ ಇಲ್ಲಿ ಬಂದಿದೆ. ಯಾಕೆ ಸಿಕ್ಕಿ ಬಿದ್ರು ವೈಷ್ಣವ ಪಾಠದಲ್ಲಿ ಆ ಹಿಂದಿನ ಕಥೆಯೇ ತಪ್ಪಿ ಹೋಗಿದೆ. ಉಳಿದ ಪಾಠಗಳಲ್ಲಿ ಇಂದ್ರ ಅಶ್ವಿನಿ ದೇವತೆಗಳಿಗೆ ಚವನ ಋಷಿಗಳು ಸೋಮದ ಆಹುತಿಯನ್ನು ಕೊಡ್ಲಿಕ್ಕೆ ಹೋದಾಗ ಅದನ್ನು ತಡೆದಿದ್ನಲ್ಲ, ಆಗ ಈ ಚವನ ಋಷಿಗಳು ಇಂದ್ರನನ್ನ ಮತ್ತು ಉಳಿದವರನ್ನೆಲ್ಲರನ್ನು ಸೋಲಿಸಿದ್ರು. ಮತ್ತೆ ಮದ ಅನ್ನುವ ಒಬ್ಬ ರಾಕ್ಷಸನನ್ನು ಸೃಷ್ಟಿಸಿದ್ರು. ಅವನು ಎಲ್ಲರನ್ನು ಸೋಲಿಸಲಿಕ್ಕೆ ತೊಡಗಿದ್ದ ಅಂತ ಬಂದಿತ್ತು. ಉಳಿದ ಪಾಠಗಳ ದೃಷ್ಟಿಯಲ್ಲಿ ಮದ ಎಂಬ ರಾಕ್ಷಸ ಎಲ್ಲಿ ಹುಟ್ಟಿದ, ಯಾಕೆ ಹುಟ್ಟಿದ, ಯಾರಿಂದ ಹುಟ್ಟಿದ ಅನ್ನೋದ್ರ ಬಗ್ಗೆ ಕಥೆ ಇದೆ. ಅದೇ ಮುಂದುವರೆದು ಆ ಮದ ಎಂಬ ರಾಕ್ಷಸನ ಕೈಗೆ ದೇವತೆಗಳು ಸಿಕ್ಕಿ ಬಿದ್ದಾಗ ಅವರ ಕೈಯಲ್ಲಿದ್ದಂತಹ ಪೃಥ್ವಿಯನ್ನ ಚವನರು ಕಿತ್ತುಕೊಂಡ್ರು ಅಂತ ಅನ್ನೋದು ಸರಿಯಾದಿತ್ತು. ಆದರೆ ವೈಷ್ಣವ ಪಾಠದಲ್ಲಿ ಆ ಮದ ಎಂಬ ರಾಕ್ಷಸ ಯಾಕೆ ಬಂದ, ಎಲ್ಲಿಂದ ಬಂದ ಅಂತ ಅನ್ನೋದ್ರ ಬಗ್ಗೆ ಕಥಾನೇ ಬಂದಿಲ್ಲ. ಹಿಂದಿನ ಅಧ್ಯಾಯ ಪ್ರಮಾದದಿಂದ ಆ ವೈಷ್ಣವ ಪಾಠದಲ್ಲಿ ಬಿಟ್ಟು ಹೋಗಿದೆ. ಅದನ್ನ ವೈಷ್ಣವ ಪಾಠದ ಪುಸ್ತಕಗಳಲ್ಲಿ ತಪ್ಪಿ ಹೋದಂತಹ ಅಧ್ಯಾಯವೊಂದನ್ನು ಗುರುತು ಮಾಡಿಕೊಳ್ಳುವಂತೆ ಕೆಲಸ ಮಾಡಬೇಕು. ಬೇರೆ ಎಲ್ಲ ಪಾಠಗಳಲ್ಲಿ ಆ ಕಥಾ ಇದೆ, ಮದರಾಕ್ಷಸನ ಉತ್ಪತ್ತಿ ಚವನ ಋಷಿಯಿಂದ ಆಗಿದ್ದು ಅನ್ನೋದ್ರ ಬಗ್ಗೆ. ಮುಂದಿನ ಅಧ್ಯಾಯದಲ್ಲಿ ಭೀಷ್ಮರು ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿದ್ದು ಕಂಡು ಬರ್ತದೆ. ಯುಧಿಷ್ಠಿರ ಪ್ರಶ್ನೆ ಮಾಡಿದ ಭೀಷ್ಮರನ್ನ, ಜ್ಞಾನಿಗಳನ್ನು ಗೌರವಿಸ್ತೀನಿ ನೀನು, ಅದರಿಂದ ಏನು ಫಲವನ್ನು ನಿರೀಕ್ಷಿಸ್ತಿ? ಅದಕ್ಕೆ ಭೀಷ್ಮರು ಹೇಳಿದ್ರು, ಇದಕ್ಕೆ ಉತ್ತರವಾಗಿ ಕೃಷ್ಣನ ಕಥೆಯನ್ನೇ ನಾನು ನಿನಗೆ ಹೇಳುವನಿದ್ದೇನೆ. ಭಗವಂತನೇ ಆ ಜ್ಞಾನಿಗಳ ಸತ್ಕಾರದಿಂದ, ಜ್ಞಾನಿಗಳ ಸೇವೆಯಿಂದ ಬರುವ ಫಲದ ಬಗ್ಗೆ ಹೇಳಿದ್ದಾನೆ. ಬಲಂ ಶ್ರೋತ್ರೇ ವಾಂಗ್ಮನಶ್ಚಕ್ಷುಷೀ ಚ ಜ್ಞಾನಂ ತಥಾ ನ ವಿಶುದ್ಧಂ ಮಮಾದ್ಯ ದೇಹನ್ಯಾಸೋ ನಾತಿ ಚಿರಾನ್ ಮತೋ ಮೇ ನಚಾತಿ ತೂರ್ಣಂ ಸವಿತಾದ್ಯ ಯಾತಿ. ನನ್ನ ಬಲ, ನನ್ನ ಎಲ್ಲ ಇಂದ್ರಿಯಗಳು, ಕಿವಿಗಳು, ಮಾತು, ಮನಸ್ಸು, ಕಣ್ಣು ಇವ್ಯಾವೂ ಶುದ್ಧವಾಗಿಲ್ಲ. ದೇಹ ಮಸುಕಾಗಿದೆ. ನಾನು ಇನ್ನು ಹೆಚ್ಚು ದಿವಸ ಬದುಕಿನೂ ಕೂಡ ಇರೋದಿಲ್ಲ.
ಈ ಸೂರ್ಯ ನಿಧಾನವಾಗಿ ಸಾಗ್ತಾ ಇರುವಂತೆ ನನಗೆ ಭಾಸ ಆಗ್ತಿದೆ. ಕಾಲ ಬೇಗ ಬೇಗ ಕಳೀತಾ ಇಲ್ಲ. ಅನೇಕ ಧರ್ಮಗಳನ್ನ ನಾನೇನೋ ನಿನಗೆ ಹೇಳಿದ್ದೇನೆ, ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು. ಇನ್ನೂ ಏನಾದರೂ ಧರ್ಮಗಳಿದ್ರೆ ಶೇಷಂ ಕೃಷ್ಣಾದ್ ಉಪಶಿಕ್ಷಸ್ವ ಭಾರತ, ಉಳಿದೆಲ್ಲವನ್ನು ನೀನು ಕೃಷ್ಣನ ಮೂಲಕವೇ ತಿಳ್ಕೊಳ್ಬೇಕು. ನನಗೆ ಸಾಧ್ಯವಾದನ್ನು ಹೇಳಿದ್ದೇನೆ. ಅಹಂ ಹ್ಯೇನಂ ವೇದ್ಮಿ ತತ್ವೇನ ಕೃಷ್ಣಂ, ನಾನು ಈ ಕೃಷ್ಣನನ್ನ ಪರಬ್ರಹ್ಮ ಅಂತ ತಿಳ್ಕೊಂಡಿದ್ದೇನೆ. ಅಮೇಯಾತ್ಮ, ಇವನ ಸ್ವರೂಪವನ್ನ ಯಾರು ಕೂಡ ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ. ನಿನಗೇನಾದರೂ ಸಂಶಯ ಬಂದರೆ ಧರ್ಮದ ನಿರ್ಣಯವನ್ನು ಹೇಳುವವನು ಅವನೇ. ಸೋಯಂ ಧರ್ಮಂ ವಕ್ಷ್ಯತಿ ಸಂಶಯೇಶು. ಅವನೇ ಪೃಥ್ವಿ, ಆಕಾಶ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತೆಲ್ಲವೂ ಬೆಳೆಯುವುದು ಅವನಿಂದಲೇ. ಅವನೇ ವರಾಹನೂ ಹೌದು. ದಿಕ್ಕು ಪರ್ವತಗಳೆಲ್ಲ ಸೃಷ್ಟಿ ಮಾಡಿದವನು ಅವನು. ಸ್ವರ್ಗ, 4 ದಿಕ್ಕು ಇವೆಲ್ಲವೂ ಅವನೇ ಆಗಿದ್ದಾನೆ. ಅವನ ನಾಭಿಯಲ್ಲಿ ಕಮಲ ಹುಟ್ಟಿತು. ಅಲ್ಲಿಂದ ಬ್ರಹ್ಮ ಪ್ರಕಟಗೊಂಡ. ಕತ್ತಲೇನು ಎಲ್ಲಾ ಕಡೆ ಕವಿದಿತ್ತು. ಆ ಕತ್ತಲನ್ನು ನಾಶ ಮಾಡಿದವನು ಇವನೇ, ಭಗವಂತನೇ. ಕೃತಯುಗದಲ್ಲಿ ಈತ ಧರ್ಮದ ಸ್ವರೂಪನಾಗಿ ಕಂಗೊಳಿಸ್ತಾ ಇದ್ದ. ಮುಂದೆ ತ್ರೇತಾಯುಗದಲ್ಲಿ ಇವನು ಜ್ಞಾನ ರೂಪದಿಂದ, ಕೆಲವು ಕಡೆ ಯಜ್ಞ ಮನುಪಪನ್ನ ಅಂತಿದೆ, ಜ್ಞಾನ ಸ್ವರೂಪನಾಗಿದ್ದ ತ್ರೇತಾಯುಗದಲ್ಲಿ ಅಂತಿದ್ರೆ, ಇನ್ನು ಕೆಲವು ಕಡೆ ಯಜ್ಞ ಸ್ವರೂಪನಾಗಿದ್ದ. ಮುಂದೆ ದ್ವಾಪರ ಯುಗದಲ್ಲಿ ಅವನು ಬಲ ಸ್ವರೂಪ. ಬಲಂ ತ್ವಾಸೀತ್ ದ್ವಾಪರೇ ಪಾರ್ಥ ಕೃಷ್ಣ. ಬಲಂ ಬದಲಾಗಿ ಫಲಂ ಅಂತಿದೆ ಇನ್ನು ಕೆಲವು ಕಡೆ. ಫಲಂ ತ್ವಾಸೀತ್ ದ್ವಾಪರೇ ಪಾರ್ಥ ಕೃಷ್ಣ. ಯಾವುದಾದ್ರೂ ಅನುವಾದದಲ್ಲಿ ತ್ರೇತಾಯುಗದಲ್ಲಿ ಮಾಡಿದ ಸಕಲ ಜ್ಞಾನ ಯಜ್ಞಗಳಿಗೂ ಕೃಷ್ಣ ಫಲರೂಪನಾಗಿದ್ದಾನೆ ಅಂತ ಅನುವಾದ ಇದ್ರೆ ಅದು ಸರಿಯಲ್ಲ. ಫಲ ಅಂತ ಅನ್ನುವ ಶಬ್ದ ಏನಿದೆಯಲ್ಲ ಅದು ಬಂದಿರುವುದು 3ನೇ ಪಾದದಲ್ಲಿ. ಫಲಂ ತ್ವಾಸಿ ದ್ವಾಪರೇ ಕೃಷ್ಣ, ದ್ವಾಪರೇ ಪಾರ್ಥ ಕೃಷ್ಣ. ದ್ವಾಪರ ಯುಗದಲ್ಲಿ ಅವನು ಫಲದಾಯಕನಾಗಿದ್ದಾನೆ ಅಂತ. ಅದು ಫಲ ಅಂತಿರ್ಲಿ ಅಥವಾ ಬಲ ಅಂತಿರ್ಲಿ, ಪಾಠ ಹೇಗೆ ಇರಲಿ, ಫಲವಾಗಲಿ ಬಲವಾಗಲಿ ಅದಿರುವುದು 3ನೇ ಪಾದಕ್ಕೆ, ದ್ವಾಪರ ಯುಗಕ್ಕೆ ಸಂಬಂಧಪಟ್ಟಂತೆ. ತ್ರೇತಾಕಾಲೇ ಯಜ್ಞ ಮನುಪ್ರಪನ್ನ, ಯಜ್ಞ ಸ್ವರೂಪವನ್ನು ಅವನು ತಾಳಿದ್ದಾನೆ ಅಂತ ಅದರಲ್ಲಿ ಮುಗಿದು ಹೋಗಿದೆ. ಅದರಿಂದ ಯಜ್ಞಗಳಿಗೆ ಅವನು ಫಲರೂಪ ಅಂತನ್ನುವ ಅಭಿಪ್ರಾಯ ಸರಿಯಲ್ಲ. ಕಲಾವಧರ್ಮ ಕ್ಷಿತಿಮಾಜಗಾಮ. ಮುಂದೆ ಕಲಿಯುಗದಲ್ಲಿ ಅಧರ್ಮ ಭೂಮಿಗೆ ಬರ್ತದೆ. ಈ ಹಿಂದೆ ಅನೇಕ ರೂಪಗಳನ್ನು ತಾಳಿದ ಈ ಭಗವಂತ ದಾನವರನ್ನೆಲ್ಲ ಸಂಹರಿಸಿದ. ಭೂತ ಭವಿಷ್ಯ ವರ್ತಮಾನ ಇದೆಲ್ಲದಕ್ಕೂ ಕೂಡ ಅವನೇ ರಕ್ಷಕ. ಯಥಾ ಧರ್ಮೋ ಗ್ಲಾತಿ ವಂಶೇ ಸುರಾಣಾಂ. ದೇವತೆಗಳ ವಂಶದಲ್ಲಾಗಲಿ ಮತ್ತೆಲ್ಲೇ ಆಗಲಿ ಧರ್ಮಕ್ಕೆ ಗ್ಲಾನಿ ಬಂದಾಗ ಆವಾಗ ಅವನು ಅನೇಕ ಬಾರಿ ಮತ್ತೆ ಹುಟ್ಟಿ ಬರ್ತಾನೆ. ಕೆಲವು ಬಾರಿ ಮನುಷ್ಯನಾಗಿ ಹುಟ್ಟುತ್ತಾನೆ, ಕೆಲವು ಬಾರಿ ದೇವತೆಯಾಗಿ ಆದರೂ ಹುಟ್ಟುತ್ತಾನೆ. ತಥಾ ಕೃಷ್ಣೋ ಜಾಯತೆ ಮಾನುಷೇಶು. ಮನುಷ್ಯನಾಗಿ ಅಥವಾ ದೇವತೆಯಾಗಿ ಅವನು ಹುಟ್ಟಿ ಬಂದು ಆ ಅಧರ್ಮವನ್ನ ಪರಿಹರಿಸ್ತಾನೆ. ಲೋಕದಲ್ಲಿ ಮತ್ತೆ ಧರ್ಮವನ್ನು ಸ್ಥಾಪಿಸಿ ತನ್ನ ಮೂಲ ಲೋಕಕ್ಕೆ ಹೊರಟು ಹೋಗ್ತಾನೆ. ಅದಕ್ಕಾಗಿ ಅನೇಕ ನಿಯಮ ವ್ರತಾನುಷ್ಠಾನಗಳನ್ನು ಅವನೇ ಮಾಡ್ತಾನೆ. ಕಾರ್ಯಾಕಾರ್ಯೇ ಕಾರಣಂ ಚೈವ ಪಾರ್ಥ. ಭೂತ ವರ್ತಮಾನ ಭವಿಷ್ಯ ಇದೆಲ್ಲದಕ್ಕೂ ಅವನೇ ಕಾರಣ. ಅವನೇ ಚಂದ್ರ ರಾಹು ಇಂದ್ರ ಎಲ್ಲವೂ ಆಗಿದ್ದಾನೆ. ಸ ವಿಶ್ವಕರ್ಮ ಸ ವಿಶ್ವರೂಪ. ಅವನೇ ವಿಶ್ವಕರ್ಮ ವಿಶ್ವರೂಪ ಆಗಿದ್ದಾನೆ. ಅವನು ಕೆಲವು ಬಾರಿ ಸ ಶೂಲಭೃತ ಶೋಣಿತ ಭೃತ್ ಕರಾಲಹ. ಕೈಯಲ್ಲೊಂದು ಶೂಲಾಯುಧವನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಕಪಾಲದಲ್ಲಿ ರಕ್ತವನ್ನು ಹಿಡಿದು ತನ್ನ ಭಯಂಕರವಾದಂತಹ ರೂಪವನ್ನ ಅವನೇ ತಾಳ್ತಾನೆ. ಅವನನ್ನು ಎಲ್ಲರೂ ಸ್ತುತಿಸ್ತಾರೆ. ಗಂಧರ್ವರು, ಅಪ್ಸರೆಯರು, ದೇವತೆಗಳು, ಪ್ರಹ್ಲಾದ ಮೊದಲಾದ ರಾಕ್ಷಸರು ಎಲ್ಲರೂ ಕೂಡ ಅವನನ್ನೇ ಸ್ತುತಿಸ್ತಾರೆ. ಯಜ್ಞದಲ್ಲಿ ಶಸ್ತ್ರಮಂತ್ರಗಳು, ಶಸ್ತ್ರ ಅಂದ್ರೆ ಆಯುಧ ಅಂತ ಅರ್ಥ ಅಲ್ಲ,
ಭಗವಂತನನ್ನು ಸ್ತುತಿಸುವ ಸಂಗೀತದ ಸಂಯೋಜನವಿಲ್ಲದ ಮಂತ್ರಗಳು. ಅವುಗಳ ಮೂಲಕ ಅವನನ್ನೇ ಸ್ತುತಿಸ್ತಾರೆ ಎಲ್ಲರೂ ಕೂಡ. ಸಾಮಗಾನದಲ್ಲಿ ರಥಂತರ ಸಾಮ ಮೊದಲಾದ ಸಾಮಗಳಿಂದ ಅವನನ್ನೇ ಸ್ತುತಿಸ್ತಾರೆ. ವೇದಜ್ಞರಾದ ಬ್ರಾಹ್ಮಣರು ವೇದಗಳ ಮೂಲಕ ಅವನನ್ನೇ ವರ್ಣನೆ ಮಾಡ್ತಾರೆ. ಯಾವುದೇ ಯಜ್ಞ ನಡೆದರೆ ಈ ಭಗವಂತನಿಗೆ ಆ ಆಹುತಿ ಎಲ್ಲವೂ ಕೂಡ ಸಲ್ಲುತ್ತದೆ. ಸ ಪೌರಾಣೀಂ ಬ್ರಹ್ಮ ಗುಹಾಂ ಪ್ರವಿಷ್ಟ. ವೇದ ಅನ್ನೋದೊಂದು ತುಂಬಾ ಗುಹ್ಯವಾದ ಪ್ರಪಂಚ. ಆ ವೈದಿಕ ಪ್ರಪಂಚದಲ್ಲಿ ಇವನೇ ಪ್ರತಿಪಾದ್ಯ. ಪ್ರಳಯ ಕಾಲ ಇತ್ಯಾದಿ ಎಲ್ಲದಕ್ಕೂ ಅವನೇ ಕಾರಣ. ದೈತ್ಯರನ್ನ, ಉರಗಗಳನ್ನ ಎಲ್ಲರನ್ನೂ ಕೂಡ ಮೇಲೆ ಏಳಿಸಿದವನು, ಅವರನ್ನು ರಕ್ಷಿಸಿದವನೆಲ್ಲನೂ ಇವನೇ ಆಗಿದ್ದಾನೆ. ಸ ತಂ ಘೋಷಾರ್ಥೆ ಗೀರ್ಭಿರಿಂದ್ರಾಹ ಸ್ತುವಂತಿ. ಘೋಷ ಅಂದ್ರೆ ಈ ಗೋಕುಲ, ಗೋಪಾಲಕರಿರುವಂತಹ ಜಾಗ. ಕೃಷ್ಣನಾದಾಗ ಗೋಕುಲಕ್ಕೆ, ಗೋಪಾಲಕರ ಒಂದು ಸಮುದಾಯಕ್ಕೆ ಧಕ್ಕೆ ಬಂದಾಗ ಇವನೇ ಅದನ್ನು ರಕ್ಷಿಸಿದ್ದ. ಅದಲ್ಲದೆ ಗೋಪಾಲಕರು ಅಂದ್ರೆ, ಗೋ ಅಂದ್ರೆ ವೇದಗಳು, ಅದನ್ನ ಪಾಲನೆ ಮಾಡುವಂಥ ಜ್ಞಾನಿಗಳು, ಅವರೆಲ್ಲರನ್ನೂ ಇವನೇ ರಕ್ಷಿಸಿದ್ದಾನೆ ಅಂತ ಅದರ ಅರ್ಥ. ಪೃಥ್ವಿ, ಆಕಾಶ, ಸ್ವರ್ಗ ಇದೆಲ್ಲವೂ ಇವನ ಅಧೀನದಲ್ಲೇ ಇದೆ. ವಸಿಷ್ಠ ಈ ಭಗವಂತನ ಮಹಿಮೆಯಿಂದಲೇ ಹುಟ್ಟಿದವನು. ಮಿತ್ರ ಮತ್ತು ವರುಣ ಅನ್ನುವ ದೇವತೆಗಳ ತೇಜಸ್ಸು ಒಂದು ಕುಂಭದಲ್ಲಿ ನಿಕ್ಷಿಪ್ತ ಆಗಿತ್ತು. ಅದರಿಂದ ಹುಟ್ಟಿದಂಥವನೇ ಇವನು. ಸಹ ಕುಂಭೇ ರೇತಃ ಸಸೃಜೆ ಸುರಾಣಾಂ ಯತ್ರೋತ್ಪನ್ನಂ ಋಷಿಮಾಹುಹು ವಸಿಷ್ಠಂ. ಇದರ ಕಥೆ ಹಿಂದೆ ಬಂದಿದೆ. ಮಿತ್ರ ಮತ್ತು ವರುಣ ದೇವತೆಗಳಿಬ್ಬರೂ ಕೂಡ ಊರ್ವಶಿಯನ್ನೇ ಕಾಮಿಸಿದ್ರು. ಅವರ ತೇಜಸ್ಸನ್ನ ಒಂದು ಕುಂಭದಲ್ಲಿ ಇರಿಸಿದ್ರು. ಅಲ್ಲಿ ಹುಟ್ಟಿದವನೇ ಈ ಅಗಸ್ತ್ಯ ಮತ್ತೆ ವಸಿಷ್ಠರು ಅಂತ ವರ್ಣನೆ ಇದೆ. ಆದ್ರಿಂದ ಅಗಸ್ತ್ಯನನ್ನ ಕುಂಭ ಸಂಭವ ಅಂತ ಹೇಳ್ತಾರೆ. ಮೈತ್ರಾವರ್ಣಿ ಅಂತಾನು ಹೇಳ್ತಾರೆ. ವಸಿಷ್ಠರು ಕೂಡ ಅಲ್ಲಿಯೇ ಜನಿಸಿದವರು. ಹಿಂದೆ ಅದರ ಕಥೆ ನೋಡಿದ್ದೇವೆ. ಈಗ ಆ ಕಥೆಯ ಬಗ್ಗೆ ಹೆಚ್ಚೇನು ವಿವರಗಳೇನು ಬೇಡ. ಒಂದು ವ್ಯಾಖ್ಯಾನದಲ್ಲಿ ವಸಿಷ್ಠನ ಉತ್ಪತ್ತಿಯನ್ನು ವರ್ಣನೆ ಮಾಡಿದರೆ, ಲಕ್ಷಾಲಂಕಾರಕ್ಕನುಸಾರವಾಗಿ ಈ ಕುಂಭರೇತ ಅಂತ ಅನ್ನೋದಕ್ಕೆ ಅರ್ಥ ಬೇರೆ ಇದೆ. ಕು ಅಂದ್ರೆ ಪೃಥ್ವಿ. ಆ ಪೃಥ್ವಿಯನ್ನು ಬೆಳಗಿಸುವಂಥ ತೇಜಸ್ಸು, ಬಂಗಾರಮಯ ಹಿರಣ್ಯ ರೂಪವಾದ ತೇಜಸ್ಸು ಆ ಭಗವಂತಂದು. ಅಪಯೇವ ಸಸರ್ಜಾದವು ತಾಸು ವೀರ್ಯಮವಾಸೃಜತ್. ನೀರನ್ನು ಮೊದಲು ಸೃಷ್ಟಿಸಿದ, ಅದರಲ್ಲಿ ತನ್ನ ವೀರ್ಯವನ್ನು ಹಾಕಿದ. ಆಗ ಅಲ್ಲಿ ಬ್ರಹ್ಮಾಂಡ ಹುಟ್ಟಿತು. ತದಂಡಮಭವದ್ಧೈಮಂ, ಬಂಗಾರದ ಹಿರಣ್ಯ ಹುಟ್ಟಿತು, ಬಂಗಾರದ ಒಂದು ಅಂಡ ಹುಟ್ಟಿತು, ಅದೇ ಬ್ರಹ್ಮಾಂಡ. ಅಲ್ಲಿ ಇರುವಂತಹ ವಸಿಷ್ಠ ಅಂದ್ರೆ ಚಿರಕಾಲ ವಾಸಿಸುವ, 31,104,000 ಕೋಟಿ ವರ್ಷಗಳ ಕಾಲ ದೀರ್ಘವಾಗಿ ವಾಸಿಸುವ ವಸಿಷ್ಠ ಅಂದ್ರೆ ಅಲ್ಲಿ ಬ್ರಹ್ಮ ಅಂತ ಲಕ್ಷಾಲಂಕಾರದಲ್ಲಿ ಒಂದು ಅರ್ಥ ಹೇಳಿದ್ದಾರೆ. ತನ್ನ 3 ಪಾದಗಳಿಂದ 3 ಲೋಕಗಳನ್ನು ಅವನು ಹಿಂದೆ ಅಳೆದವನು. ತಮ್ಮ ಬ್ರಾಹ್ಮಣಾ ವೇದವಿದೋ ಚುಷಂತಿ. ವೇದಜ್ಞರಾದ ಬ್ರಾಹ್ಮಣರು ಅವನನ್ನ ಸ್ತುತಿಸ್ತಾರೆ. ದರ್ಶಪೂರ್ಣಮಾಸ ಮೊದಲಾದ ಯಾಗಗಳನ್ನು ಅವನಿಗಾಗಿಯೇ ಮಾಡ್ತಾರೆ. ಸಯೇವ ಕಾಲಂ ವಿಭಜನ್ ಉದೇತಿ. ಕಾಲವನ್ನು ಹಗಲು ರಾತ್ರಿ ಇತ್ಯಾದಿ ರೂಪವಾಗಿ ಕಾಲ ವಿಭಾಗ ಮಾಡುವವನು ಅವನೇ. ದಕ್ಷಿಣಾಯನ, ಉತ್ತರಾಯಣ ಮೊದಲಾದವುಗಳನ್ನು ಮಾಡುವಂಥ ಮಹಾಮಹಿಮನು ಅವನೇ ಆಗಿದ್ದಾನೆ. ಅವನು ಪ್ರತಿ ಮಾಸದಲ್ಲಿಯೂ ಭಗವಂತನೂ ಯಜ್ಞಗಳನ್ನು ಮಾಡ್ತಾನೆ. ಅವನನ್ನು ಉದ್ದೇಶಿಸಿ ಜ್ಞಾನಿಗಳು ಕೂಡ ಯಜ್ಞವನ್ನು ಮಾಡ್ತಾರೆ. ಸಯೇವೋಕ್ತಃ ಚಕ್ರಮಿದಂ ತ್ರಿನಾಭಿ ಸಪ್ತಾಶ್ವಯುಕ್ತಂ ವಹತೆ ವೈ ತ್ರಿಧಾಮ. 3 ನಾಭಿಗಳಿಂದ ಕೂಡಿದಂತಹ, 3 ಧಾಮಗಳಿಂದ ಕೂಡಿದಂತಹ, 7 ಕುದುರೆಗಳಿಂದ ಕೂಡಿದ ಸಂವತ್ಸರ ಎಂಬ ಚಕ್ರವನ್ನು ಅವನೇ ಧರಿಸ್ತಾನೆ. ಚಕ್ರಕ್ಕೆ ನಾಭಿ ಅಂದ್ರೆ ನಡುವಿರುವಂತಹ ಸೆಂಟರ್ ಪಾಯಿಂಟ್. ಈ ಕಾಲವೆಂಬ ಚಕ್ರಕ್ಕೆ ಅಥವಾ ವರ್ಷವೆಂಬ ಕಾಲಚಕ್ರಕ್ಕೆ 3 ನಾಭಿಗಳು ಅಂದ್ರೆ ಶೀತ, ಉಷ್ಣ ಮತ್ತೆ ವೃಷ್ಟಿಕಾಲ.
ಬೇಸಿಗೆ, ಮಳೆಗಾಲ ಮತ್ತು ಚಳಿಗಾಲನೂ 3 ಕಾಲಗಳು. ಭಗವಂತ ತ್ರಿಧಾಮ ಆಗಿದ್ದಾನೆ. 3 ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ 3 ಲೋಕಗಳನ್ನು ಹೊಂದಿದವನು. 7 ಕುದುರೆಗಳನ್ನು ಹೊಂದಿದಂಥ ಸೂರ್ಯನ ಚಕ್ರ. ಆ ಒಂದೇ ಕುದುರೆಗೆ ಏಕೋ ಅಶ್ವೋ ವಹತಿ ಸಪ್ತನಾಮ ಅಂತ ಬಂದಿದೆ. ಸೂರ್ಯನ ರಥಕ್ಕಿರುವಂತಹ ಒಂದೇ ಕುದುರೆಗೆ ಸಪ್ತ ಅಂತ ಹೆಸರು. ಆದ್ದರಿಂದ ಅವನನ್ನು ಸಪ್ತಿ ಅಂತ ಹೇಳ್ತಾರೆ. 7 ಛಂದಸ್ಸುಗಳೇ 7 ಕುದುರೆಗಳು. ಆ ವೇದವೆಂಬ ರಥಕ್ಕೆ 7 ಕುದುರೆಗಳು ಅಂತ ಹೀಗೆ ಗೊತ್ತಾಗ್ತದೆ. ಅವನಿಗೆ ಯಾವುದೇ ಭೋಗ, ಸುಖ ಭೋಗ ಅಂತನೂ ಬೇಕಾಗಿಲ್ಲ. ಸರ್ವಕರ್ತ ಅವನಾಗಿದ್ದಾನೆ. ಖಾಂಡವ ವನದಲ್ಲಿ ಈ ಭಗವಂತನೇ ಎಲ್ಲ ರಾಕ್ಷಸರನ್ನು ಮತ್ತೆ ಸರ್ಪಗಳನ್ನು ಜಯಿಸಿ ಅಗ್ನಿಯಲ್ಲಿ ಹೋಮ ಮಾಡಿದ. ಅರ್ಜುನನಿಗೆ ಶ್ವೇತ ಕುದುರೆಗಳನ್ನು ಕೊಟ್ಟವನು ಇವನೇ, ಸಾರಥಿಯಾದವನು ಇವನೇ. ಸಂಸಾರವೆಂಬ ರಥಕ್ಕೆ ಆ ಕಂಬದಂತೆ ಇರುವಂಥವನು ಇವನೇ ಆಗಿದ್ದಾನೆ. ಸ ಬಂಧು ಅಸ್ತಸ್ಯ ರಥಃ ತ್ರಿಚಕ್ರ. ಕಾಲ, ಅದೃಷ್ಟ, ಇಚ್ಛಾ ಮತ್ತು ಸಂಕಲ್ಪ, ಈ 4 ಆ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು. ಶುಕ್ಲ, ಕೃಷ್ಣ ಮತ್ತು ಶುಕ್ಲ ಕೃಷ್ಣ ಅನ್ನುವಂತಹ 3 ಕರ್ಮಗರ್ಭಗಳು. ಕೆಲವು ವ್ಯಾಖ್ಯಾನದಲ್ಲಿ ಹೀಗಿದೆ, ಅದು ನನಗೂ ಸ್ಪಷ್ಟ ಆಗಿಲ್ಲ, ಅಲ್ಲಿದ್ದದನ್ನು ಹೇಳಿದ್ದೇನಷ್ಟೆ. ಅಂತಹ ಸಂಸಾರ ಅನ್ನುವ ರಥ ಇವನ ಕೈಯಲ್ಲಿದೆ. ತ್ರಿಚಕ್ರ ಅಂದರೆ 3 ವೇದಗಳು, ಆ ವೇದಗಳೆಂಬ ಚಕ್ರಗಳಿಂದ ಕೂಡಿದ್ದು ಈ ನಮ್ಮ ಜೀವನವೆಂಬ ರಥ ಅಂತನೂ ವರ್ಣನೆ ಮಾಡಿದ್ದಾರೆ ಕೆಲವು ಕಡೆ. ಅವಕ್ಕೆ ವ್ಯಾಖ್ಯಾನಗಳಲ್ಲಿ ಸ್ಪಷ್ಟವಾಗಿ ಹೀಗೆ ಅದನ್ನು ಅರ್ಥ ಮಾಡಬೇಕು ಅಂತ ವಿವರಣೆ ಇಲ್ಲ. ಕೆಲವುದಕ್ಕೆ ಲಕ್ಷಾಲಂಕಾರದಲ್ಲಿ ಕಾಣ್ತದೆ. ಅಥರ್ವ ವೇದ ಒಂದು ಪ್ರತ್ಯೇಕವಾಗಿರುವುದರಿಂದ ಅದನ್ನು ಪರಿಗಣನೆ ಮಾಡಿಲ್ಲ. ಋಕ್, ಯಜುಸ್, ಸಾಮ ಅನ್ನುವಂಥ 3 ವೇದಗಳು. ಗದ್ಯ ಯಜುರ್ವೇದ, ಪದ್ಯ ಋಗ್ವೇದ, ಮತ್ತೆ ಗಾನಬದ್ಧವಾದ್ದು ಸಾಮವೇದ. ಅಥರ್ವ ವೇದ ಎಲ್ಲ ಋಗ್ವೇದದ ಮಂತ್ರಗಳಿಂದ ಕೂಡಿದ್ದಾದ್ರಿಂದ ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸಿಲ್ಲ. ಹೀಗೆ ಕೃಷ್ಣನ ಮಹಿಮೆಯನ್ನ ಭೀಷ್ಮರು ಹೇಳ್ತಾ ಹೋದ್ರು. ಅದರ ಉಳಿದ ಭಾಗವನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.